ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಒಟ್ಟು 3000 ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಫೆಬ್ರವರಿ 21, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಮಾರ್ಚ್ 6, 2024 ಆಗಿರ್ತದೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಇಲ್ಲೊಂದು ಪೀರಿಯಡ್ ಕೊಟ್ಟರೆ ಸ್ನೇಹಿತರೆ, ಏಪ್ರಿಲ್ 1, 1996ರಿಂದ ಮಾರ್ಚ್ 31, 2004. ಈ ಪೀರಿಯಡ್ ಒಳಗಡೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ SC, ST, OBC ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಈ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಮಾರ್ಚ್ 31, 2020 ನಂತರ ಡಿಗ್ರಿ ಮುಗಿಸಿದವರು ಮಾತ್ರ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ಇಲ್ಲೊಂದು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟರೆ ಸ್ನೇಹಿತರೆ, ಇದು ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಸ್ನೇಹಿತರೆ. ಇದು ಅಪ್ರೆಂಟಿಸ್ಶಿಪ್ ಪೋರ್ಟಲ್. ಈ ಅಪ್ರೆಂಟಿಸ್ಶಿಪ್ ಪೋರ್ಟಲ್ನಲ್ಲಿ ಹೋಗಿ ನಿಮ್ದು ಪ್ರೊಫೈಲ್ ಅನ್ನ ಕಂಪ್ಲೀಟ್ ಮಾಡಬೇಕು. 100% ಪ್ರೊಫೈಲ್ ಕಂಪ್ಲೀಟ್ ಆದಮೇಲೆ ಈ ಬ್ಯಾಂಕಿಗೆ ಏನಪ್ಪ ಅಂದ್ರೆ ಅಪ್ಲೈ ಮಾಡ್ಬೇಕು. CBI ಬ್ಯಾಂಕಿನಲ್ಲಿ ಹೋಗಿ ಅಪ್ರೆಂಟಿಸ್ಶಿಪ್ಪಿಗೆ ಅಪ್ಲೈಯನ್ನು ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಅಪ್ರೆಂಟಿಸ್ಶಿಪ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ನೋಟಿಫಿಕೇಶನ್ದಲ್ಲಿ ಐತಿ ಸ್ನೇಹಿತರೆ. ಈ ನೋಟಿಫಿಕೇಶನನ್ನು ನಮ್ಮದು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ನಮ್ಮದು ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಯಾರು ಇನ್ನೂ ತನಕ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗ್ರಿ ಸ್ನೇಹಿತರೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ 100% ಜೆನ್ಯೂನ್ ಆಗಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀವಿ. ಹಾಗಾಗಿ ಕೂಡಲೇ ನಮ್ಮದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗ್ರಿ ಸ್ನೇಹಿತರೆ. ಜಾಯಿನ್ ಆದಮೇಲೆ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿ ಒಮ್ಮೆ ಈ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಓದ್ಕೊಡ್ರಿ ಸ್ನೇಹಿತರೆ. ಓದ್ಕೊಂಡು ಅದರ ಪ್ರಕಾರ ಪ್ರೊಸೀಜರನ್ನು ಫಾಲೋ ಮಾಡಿ ಅರ್ಜಿಯನ್ನು ಸಲ್ಲಿಸ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ಳಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಲಿಖಿತ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಲೋಕಲ್ ಲ್ಯಾಂಗ್ವೇಜ್ ಪ್ರೂಫ್ ಕೂಡ ತೋರಿಸ್ಬೇಕಾಗ್ತದೆ. ನೀವು ಕರ್ನಾಟಕದಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡಿದ್ದೀರಿ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಭಾಷೆ ಸ್ನೇಹಿತರೆ. ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ನೀವು ಪ್ರೂಫನ್ನು ಕೊಡಬೇಕು. ಪ್ರೂಫ್ ಅಂದ್ರೆ ಏನ್ರಿ, 10ನೇ ತರಗತಿ ತನಕ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆ ಓದಿರ್ತಕ್ಕಂಥದ್ದು ಪ್ರೂಫು, ಅಥವಾ PUCಯಲ್ಲಿ ಆಗಿರ್ಬೋದು ಅಥವಾ ಡಿಗ್ರಿಯಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಒಟ್ಟು ಕನ್ನಡ ಭಾಷೆ ಒಂದು ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕು. ಅದರದ್ದು ಪ್ರೂಫನ್ನು ನೀವು ಕೊಡಬೇಕಾಗ್ತದೆ ಸ್ನೇಹಿತರೆ. ಆನ್ಲೈನ್ ರಿಟರ್ನ್ ಟೆಸ್ಟ್ ಅಲ್ಲಿ ನೋಡ್ರಿ ಸ್ನೇಹಿತರೆ, ಏನಂದ್ರೆ 5 ಭಾಗಗಳಲ್ಲಿ ಇರ್ತದೆ. ಒಂದೇ ಪೇಪರ್ನಲ್ಲಿ 5 ಭಾಗಗಳ ಪಾರ್ಟ್ ಮಾಡಿರ್ತಾರೆ, 5 ಪಾರ್ಟ್ಗಳು ಮಾಡಿರ್ತಾರೆ. ಮೊದಲನೇ ಪಾರ್ಟ್ನಲ್ಲಿ ಕ್ವಾಂಟಿಟೇಟಿವ್, ಜನರಲ್ ಇಂಗ್ಲಿಷ್, ರೀಸನಿಂಗ್ ಅಪ್ಟಿಟ್ಯೂಡ್ ಅಂಡ್ ಕಂಪ್ಯೂಟರ್ ನಾಲೆಜ್ ಇರ್ತದೆ. ಎರಡನೇ ಪಾರ್ಟ್ನಲ್ಲಿ ಬೇಸಿಕ್ ರಿಟೇಲ್ ಲೈಬಿಲಿಟಿ ಪ್ರಾಡಕ್ಟ್ಸ್ ಬಗ್ಗೆ ಪ್ರಶ್ನೆಗಳಿರ್ತಾವೆ. ಮೂರನೇ ಭಾಗದಲ್ಲಿ ಬೇಸಿಕ್ ರೆಂಟಲ್ ಅಸೆಟ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರಶ್ನೆಗಳಿರ್ತಾವೆ. 4ನೇ ಪಾರ್ಟ್ಸ್ನಲ್ಲಿ ಅಥವಾ 4ನೇ ಭಾಗದಲ್ಲಿ ಬೇಸಿಕ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರಶ್ನೆಗಳಿರ್ತಾವೆ. 5ನೇ ಭಾಗದಲ್ಲಿ ಬೇಸಿಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರಶ್ನೆಗಳಿರ್ತಾವೆ ಸ್ನೇಹಿತರೆ. ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ 5 ಭಾಗಗಳಾಗಿ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಸ್ನೇಹಿತರೆ. ಈ ರಿಟರ್ನ್ ಟೆಸ್ಟ್ ಅಥವಾ ಲಿಖಿತ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಪೀರಿಯಡ್ ಆಫ್ ಎಂಗೇಜ್ಮೆಂಟ್ ಅಂದ್ರೆ ಈ ಅಪ್ರೆಂಟಿಸ್ಶಿಪ್ ಪೀರಿಯಡ್ ಏನಾಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 12 ತಿಂಗಳು ಇರ್ತದೆ ಸ್ನೇಹಿತರೆ. ಅಂದ್ರೆ 1 ವರ್ಷ ಅಪ್ರೆಂಟಿಸ್ಶಿಪ್ ಪೀರಿಯಡ್ ಆಗಿರ್ತದೆ ಸ್ನೇಹಿತರೆ. 1 ವರ್ಷ ಕಂಪ್ಲೀಟ್ ಆದಮೇಲೆ
ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ನಿಮಗೊಂದು ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದರೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದ್ರ ಬಗ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ. ಈ ಸರ್ಟಿಫಿಕೇಟ್ ಯಾವುದಕ್ಕೆ ಯೂಸ್? ಈ ಸರ್ಟಿಫಿಕೇಟ್ ತಂದು ನಾವೇನು ಮಾಡೋದು? ಮುಂದೆ ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾವುದಾದ್ರೂ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಕರೆದಿದ್ರು ಅಂತಂದ್ರೆ, ಅಧಿಸೂಚನೆ ಹೊರಡಿಸಿದ್ರು ಅಂದ್ರೆ, ನಿಮಗಾಗಿಯೇ ಅಂದ್ರೆ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ, ಅಪ್ರೆಂಟಿಸ್ಶಿಪ್ ಅಂದ್ರೆ ಎಲ್ಲೇ ಬೇಕಾದಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿದವ್ರಲ್ರಿ, ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿಯೇ ಇಂತಿಷ್ಟು % ಅಂತ ಮೀಸಲಾತಿ ಕೊಡ್ತಾರೆ ಸ್ನೇಹಿತರೆ. ಆ ಮೀಸಲಾತಿ ಏನಾದರೂ ನೀವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ 1 ವರ್ಷದ ಅಪ್ರೆಂಟಿಸ್ಶಿಪ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅಪ್ರೆಂಟಿಸ್ಶಿಪ್ ಅಲ್ಲಿ ಏನು ಟ್ರೈನಿಂಗ್ ಇರ್ತದೆ ಅಂದ್ರೆ ಕ್ಲರಿಕಲ್ ವರ್ಕ್ ಏನಿರ್ತಲ್ಲ, ಕ್ಲರಿಕಲ್ ವರ್ಕ್ ನಿಮಗೆ ಹಚ್ತಾರೆ. ಆ ಕ್ಲರಿಕಲ್ ವರ್ಕ್ ಅನ್ನ ಮಾಡಬೇಕಾಗ್ತದೆ. 12 ತಿಂಗಳು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪೀರಿಯಡ್ ಆಗಿರ್ತದೆ. ನೆಕ್ಸ್ಟ್ ಅಪ್ರೆಂಟಿಸ್ಶಿಪ್ ಜಾಯಿನ್ ಆದಮೇಲೆ ಸ್ಯಾಲರಿ ಅಂತ ನಿಮಗೇನು ಕೊಡುವುದಿಲ್ಲ, ಸ್ಟೈಪೆಂಡ್ ಅಂತ ಕೊಡ್ತಾರೆ. ಅಂದರೆ ಶಿಶು ವೇತನ ಅಂತ ಬರ್ತದೆ ಸ್ನೇಹಿತರೆ. ಇದು ಸ್ಟೈಪೆಂಡ್ 15,000 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. 15,000 ರೂಪಾಯಿ ಪ್ರತಿ ತಿಂಗಳ ಸ್ಟೈಪೆಂಡ್ ಅಂತ ಹೇಳಿ ಕೊಡ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಅಂಗವಿಕಲ ಅಭ್ಯರ್ಥಿಗಳು 400 ರೂಪಾಯಿ ಅರ್ಜಿ ಶುಲ್ಕ ತುಂಬಕ್ಕೆ, ಎಡಿಷನ್ GST ಇನ್ ಎಡಿಷನ್ ಇರ್ತದೆ ಸ್ನೇಹಿತರೆ. ಪ್ರತಿಯೊಂದ್ರ ಮೇಲೆ ಇನ್ ಎಡಿಷನ್ ಐತೆ GST, ಇದ್ರ ಮೇಲೆ ಇನ್ ಎಡಿಷನ್ ಆಗಿ GST ಕೂಡ ತುಂಬಬೇಕು. 400 ರೂಪಾಯಿ ಅರ್ಜಿ ಶುಲ್ಕ. SC ST ಆಮೇಲೆ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 600 ರೂಪಾಯಿ ಅರ್ಜಿ ಶುಲ್ಕ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಆಯ್ಕೆ ಆದ್ರಿ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ಕರ್ನಾಟಕದಲ್ಲಿ ನೀವು ಎಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಈ 2 ಸ್ಥಳಗಳಲ್ಲಿ ನೀವು ಎಲ್ಲಿ ಬೇಕಾದ್ರೆ ಅಪ್ರೆಂಟಿಸ್ಶಿಪ್ ಅನ್ನ ಮಾಡಬಹುದು ಸ್ನೇಹಿತರೆ. ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ 110 ಅಪ್ರೆಂಟಿಸ್ಶಿಪ್ ವೇಕೆನ್ಸಿಗಳು ಇರ್ತಕ್ಕಂಥದ್ದು. ಇದಿಷ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.